ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಿರೋ ವಿಡಿಯೋ ಇದು ಕೇವಲ ಆಸ್ತಿಕರಿಗೆ ಮಾತ್ರ. ಯಾರಿಗೆ ದೇವರಲ್ಲಿ ನಂಬಿಕೆ ಇದೆಯೋ, ನೀವು ಜೀವನದಲ್ಲಿ ಒಂದ್ಸಲನಾದ್ರೂ ದೇವಸ್ಥಾನಕ್ಕೆ ಹೋಗಿದ್ರೆ ನೀವು ಈ ವಿಡಿಯೋನ ಪೂರ್ತಿ ಕಡೆ ತನಕ ನೋಡ್ಲೇಬೇಕು. ನಮ್ಮ ಆಡು ಭಾಷೆಯಲ್ಲೇ ನಾರ್ಮಲ್ ಆಗಿರುವಂತಹದ್ದು ಹಬ್ಬ ಹಾಗೂ ಹರಿದಿನ ಅಂತ ಎಲ್ರಿಗೂ ಗೊತ್ತಿರುವಂತಹದ್ದು. ಇದು ಹಬ್ಬ ಹಾಗೂ ಹರಿದಿನಗಳು ನಾರ್ಮಲಿ ಎಲ್ಲರೂ ಬಳಸ್ತಾರೆ, ಆದ್ರೆ ಅದರ ಸಿಗ್ನಿಫಿಕೆನ್ಸ್ ಏನಂತ ಗೊತ್ತಿಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಹಬ್ಬ ಅಥವಾ ಹರಿದಿನಗಳು ಸುಮ್ಮನೆ ಇರುವಂತದ್ದಲ್ಲ. ನಮ್ಮ ಪಾಪವನ್ನು ಕಳೆದುಕೊಂಡು ಪುಣ್ಯವನ್ನ ಹೆಚ್ಚು ಮಾಡುವಂತಹ ಹಬ್ಬಗಳು. ಇವಾಗ ದೀಪಾವಳಿ ಹಬ್ಬ ಅಂತ ಬಂದ್ರೆ ನರಕ ಚತುರ್ದಶಿ, ಎಣ್ಣೆ ಸ್ನಾನ ಮಾಡೋದು, ಅದರಿಂದ ನಾವು ನರಕದಿಂದ ಪಾರಾಗ್ಬೋದು ಅಂತ ಶಾಸ್ತ್ರಗಳು ತಿಳಿಸಿಕೊಡುತ್ತೆ. ಅದೇ ರೀತಿ ಹರಿದಿನ. ಈ ಹರಿದಿನ ಅಂದ್ರೆ ಏನು? ಈ ಹರಿದಿನ ಅಂದ್ರೇನೆ ಹರಿಯ ದಿನ, ಅದು ಏಕಾದಶಿ ದಿನ. ಎಲ್ರಿಗೂ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಏಕಾದಶಿ ವ್ರತ, ಉಪವಾಸ ಮಾಡೋದು ಅಂತ. ಇನ್ ಕೆಲವರು ಗೊತ್ತಿದ್ರು ಮಾಡ್ತಾ ಇಲ್ಲ. ಮುಂದೆ ಬರೋ ಜನವರಿ 10ನೇ ತಾರೀಕು ಶುಕ್ರವಾರ ವೈಕುಂಠ ಏಕಾದಶಿ ಇದೆ. ಆ ದಿನ ಎಲ್ಲರೂ ಏಕಾದಶಿ ವ್ರತವನ್ನ ಮಾಡ್ಬೇಕು, ಎಲ್ಲರೂ ದೇವರ ಅನುಗ್ರಹ ಪಡ್ಕೊಳ್ಬೇಕು ಅನ್ನೋಗೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನಾನು ಎಷ್ಟೋ ಜನರಿಗೆ ಹೇಳಿದ್ದೀನಿ ಏಕಾದಶಿ ಉಪವಾಸ ಮಾಡು, ಒಳ್ಳೇದಾಗುತ್ತೆ ಅದು ಇದು ಅಂತ. ಕೇಳಿದ ತಕ್ಷಣ ಎಲ್ಲರೂ ಹೇಳೋದು ಒಂದಿದೆ, ದೇವ್ರು ಉಪವಾಸ ಮಾಡಕ್ ಎಲ್ಲಿ ಹೇಳಿದ್ದಾರೆ ಅಂತ. ಉಪವಾಸ ಎಲ್ಲ ಯಾಕೆ ಮಾಡ್ಬೇಕು, ಆರಾಮ್ಸರಿ ತಿನ್ಕೊಂಡಿರ್ಬೋದಲ್ಲ ಅಂತ ಹೇಳ್ತಾರೆ. ಬಟ್ ನಾನು ಅವ್ರಿಗೆ ಕೇಳೋದು, ದೇವ್ರು ಯಾರಿಗೂ ಸಿಗ್ಲಿಲ್ಲ, ಯಾರಿಗೇನು ಹೇಳೂ ಇಲ್ಲ. ದೇವರ ಮಾತುಗಳು, ದೇವರ ನುಡಿಗಳಂತ ಇರೋದೇ ಪುರಾಣ ಶಾಸ್ತ್ರಗಳು. ಅದನ್ನ ತೆಗ್ದು ನಾವು ಓದ್ಲಿಲ್ಲ, ಹಂಗಾಗಿ ನಮ್ಗೇನು ಗೊತ್ತಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಇರುತ್ತೆ, ಏನು ಗೊತ್ತಿಲ್ಲ ಅಂತಾನು ಗೊತ್ತಿಲ್ಲ. ಅದು ದೇವ್ರ ಬಗ್ಗೆ ಅಂತೂ ನಮ್ಗೇನು ಗೊತ್ತಿಲ್ಲ. ಇವಾಗ ಉಪವಾಸದ ಬಗ್ಗೆ ಪ್ರತಿಯೊಂದು ಗ್ರಂಥದಲ್ಲೂ ಇದೆ. ಇವಾಗ ಭಗವದ್ಗೀತೆ ಆಗಿರ್ಬೋದು, ಮಹಾಭಾರತ, ರಾಮಾಯಣ, ಇತರ ಪುರಾಣಗಳಲ್ಲಿ ಉಪವಾಸದ ಮಹಾತ್ಮೆಯನ್ನ ತಿಳಿಸ್ಕೊಡ್ತಾರೆ. ಕೃಷ್ಣನೇ ಸ್ವತಃ ಧರ್ಮರಾಜನಿಗೆ ಬರುವ ಏಕಾದಶಿಯ ಒಂದು ಉಪಯೋಗ ಏನು, ಇದರ ಮಹತ್ವ ಏನು ಅಂತ ತಿಳಿಸ್ಕೊಡ್ತಾ ಹೋಗ್ತಾನೆ ಕೃಷ್ಣ ಧರ್ಮರಾಜನಿಗೆ. ತಿಂಗಳಲ್ಲಿ 2 ಏಕಾದಶಿ ಇರುತ್ತೆ, ವರ್ಷಕ್ಕೆ 24 ಏಕಾದಶಿ. ಅಂದ್ರೆ 24 ಉಪವಾಸ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಆಯುರ್ವೇದ ಶಾಸ್ತ್ರ ಕೂಡ ಹೇಳುತ್ತೆ. ಕೃಷ್ಣ ಹೇಳ್ತಾನೆ, ಯಾರು ಏಕಾದಶಿ ಉಪವಾಸ ಮಾಡಲ್ವೋ ಅವರು ನನ್ನ ಭಕ್ತರು ಅಂತ ನಾನು ಪರಿಗಣನೆ ಮಾಡಲ್ಲ ಅಂತ. ಇದ್ರಿಂದ ನಮ್ಗೆ ಗೊತ್ತಾಗುತ್ತೆ ಏಕಾದಶಿಯ ಮಹತ್ವ ಎಷ್ಟು ಅಂತ. ಯಾರು ದೇವರಲ್ಲಿ ನಂಬ್ತಾರೆ, ದೇವರ ಮೇಲೆ ನಂಬಿಕೆ ಇದೆ, ಪಾಪ ಪುಣ್ಯಗಳಲ್ಲಿ ನಂಬಿಕೆ ಇದೆ, ಅವರು ಏಕಾದಶಿ ವ್ರತವನ್ನ ಮಾಡ್ಲೇಬೇಕಾದಂಥದ್ದು. ಯಾಕಂದ್ರೆ ಏಕಾದಶಿ ದಿನ ಉಪವಾಸ ಇದ್ರೆ ನಮ್ಮ ಪಾಪಗಳನ್ನೆಲ್ಲ ಕಳೆದು ಪುಣ್ಯ ಜಾಸ್ತಿ ಆಗುತ್ತೆ, ದೇವರ ಅನುಗ್ರಹ ಆಗುತ್ತೆ ಅಂತ ಪ್ರತಿ ಶಾಸ್ತ್ರ ಕೂಡ ಹೇಳುತ್ತೆ. ಹಾಗಾಗಿ ನಮ್ಗೆ ಯಾವುದೇ ಕಷ್ಟ ಬರ್ತಿದ್ರು ಅದು ನಮ್ಮ ಪಾಪ ಹಾಗೂ ಪುಣ್ಯಗಳಿಂದ ಅಂತ ಶಾಸ್ತ್ರಗಳು ಹೇಳುತ್ತೆ. ಅದೇ ರೀತಿ ಏಕಾದಶಿ ದಿನ ಉಪವಾಸವಿದ್ದು ವ್ರತವನ್ನ ಮಾಡಿದ್ರೆ, ದೇವರ ನಾಮಸ್ಮರಣೆಯನ್ನ ಮಾಡಿದರೆ ನಮ್ಮ ಪಾಪಗಳು ಸಂಪೂರ್ಣವಾಗಿ ನಾಶ ಆಗುತ್ತೆ ಹಾಗೂ ದೇವರು ಅನುಗ್ರಹ ಮಾಡ್ತಾನೆ ಅಂತ ಶಾಸ್ತ್ರಗಳು ಹೇಳಿರುವಂತದ್ದು. ಇವಾಗ ಎಷ್ಟೋ ಜನ ಹೇಳ್ತಾರೆ ಊಟದಲ್ಲಿ ವಿಷ ಇದೆ, ಇವಾಗಿನ ಕಾಲದಲ್ಲಿ ಊಟ ಅಂತೂ ವಿಷ ಅದು ಇದು ಅಂತ. ಬಟ್ ನಾವು ಊಟ ಅಂತೂ ಬಿಡಕ್ಕಾಗಲ್ಲ. ಅಟ್ಲೀಸ್ಟ್ ಏಕಾದಶಿ ದಿನ ದೇವ್ರು ಹೇಳಿದಾನೆ, ಈ ದಿನ ನೀನು ಊಟ ಮಾಡ್ಬೇಡ, ಈ ದಿನ ಊಟ ಮಾಡಿದ್ರೆ ಪಾಪ ಬರುತ್ತೆ, ಈ ದಿನ ಉಪವಾಸ ಇರೋದೇ ಒಳ್ಳೇದು ಅಂತ ದೇವ್ರು ಹೇಳಿದ್ಮೇಲೂ ಆ ದಿನ ನಾವು ಉಪವಾಸ ಮಾಡಲ್ಲ ಅಂದ್ರೆ ಇಷ್ಟನ್ನೇ ಗೊತ್ತಾಗುತ್ತೆ ನಮ್ಗೆ ದೇವ್ರ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ. ದೇವ್ರು ಹೇಳಿದಾನೆ, ಈ ದಿನ ನೀನು ಊಟ ಮಾಡ್ಬೇಡ, ಈ ದಿನ ಉಪವಾಸ ಇರು, ಈ ದಿನ ನಿನ್ನನ್ನ ನಾನ್ ಕಾಪಾಡ್ತೀನಿ ಅಂತ ಹೇಳಿದ್ಮೇಲೂ ನಾವ್ ಯಾಕೆ ಈ ವ್ರತವನ್ನ ಆಚರಿಸ್ತಿಲ್ಲ? ಏಕಾದಶಿ ವ್ರತ ಮಾಡದೆ ದೇವ್ರ ಬಳಿ ಪ್ರಾರ್ಥನೆ ಮಾಡೋದ್ರಿಂದ, ದೇವ್ರ ಬಳಿ ಬೇಡ್ಕೊಳ್ಳೋದ್ರಿಂದ ನಮ್ ಸಂಪೂರ್ಣ ಕಷ್ಟಗಳು ಪರಿಹಾರ ಆಗಲ್ಲ. ಇದು ಯಾವ ರೀತಿ ಅಂದ್ರೆ, ಒಬ್ಬ ಲೆಕ್ಚರರ್ ಸ್ಟೂಡೆಂಟ್ ಹೇಳ್ತಾನೆ, ನೀನ್ ಈ ಪ್ರಶ್ನೆ ಪತ್ರ ಓದ್ಕೊಂಬಾ, ಎಕ್ಸಾಮ್ ಬರಿ, ಪಾಸ್ ನಾನ್ ಮಾಡಿಸ್ತೀನಿ ಅಂತ. ಆದ್ರೆ ಆ ವಿದ್ಯಾರ್ಥಿ ಎಕ್ಸಾಮ್ ಬರೀ ಮಾಸ್ಟರ್ ಕಾಲ್ ಇಟ್ಕೊಂಡ್ರೆ ಪಾಸ್ ಮಾಡಿ ಅಂತ ಇದು ಯಾವ ರೀತಿ? ಮಾಸ್ಟರ್ ಹೇಳ್ತಾ ಇದ್ದಾರೆ, ನೀನ್ ಎಕ್ಸಾಮ್ ಬರಿಯಪ್ಪ, ನೀನ್ ಪ್ರಯತ್ನ ಮಾಡು, ಆಮೇಲೆ ನಾನು ಪಾಸ್ ಮಾಡೋದು ನೋಡ್ಕೊಂತೀನಿ ಅಂತ. ಬಟ್ ಅವ್ನ್ ಎಕ್ಸಾಮೇ ಬರೀದೆ ಕಾಲಿಗೆ ಬಿದ್ದು ಬೇಡ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ? ಅದೇ ರೀತಿ ಅಲ್ವಾ, ದೇವ್ರು ಹೇಳಿದಾನೆ, ಈ ದಿನ ನೀನು ಉಪವಾಸ ಮಾಡು, ನಿನ್ನ ಎಲ್ಲಾ ಪಾಪಗಳ ಕಳೆದು ನಾನ್ ನೋಡ್ಕೊಂತೀನಿ ಅಂತ. ನಾವು ನಮ್ಮ ಪ್ರಯತ್ನವನ್ನೇ ಪಡ್ತಾ ಇಲ್ಲ. ಪ್ರಯತ್ನ ಪಡದೆ ಬರೀ ದೇವರಲ್ಲಿ ಬೇಡ್ಕೊಳ್ಳೋದ್ರಿಂದ ಅದೆಷ್ಟು ನಮ್ಗೆ ಫಲ ಸಿಗುತ್ತೆ ನಾವೇ ಯೋಚನೆ ಮಾಡ್ಬೇಕಾಗಿದ್ದು. ಸೊ ಹಾಗಾಗಿ ಇದು ನನ್ನ ಕಳಕಳಿಯ ಮನವಿ. ನೀವು ದೇವ್ರ ಭಕ್ತರಾಗಿದ್ರೆ ಹೌದಾ ಅಲ್ವಾ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಏಕಾದಶಿ ವ್ರತವನ್ನ ಮಾಡಿ. ಪ್ರಸಿದ್ಧವಾಗಿರುವಂತಹ ವೈಕುಂಠ ಏಕಾದಶಿ ಜನವರಿ 10ನೇ ತಾರೀಕು ಬರ್ತಾ ಇದೆ, ಶುಕ್ರವಾರ. ಆದಷ್ಟು ಉಪವಾಸ ಇರಿ. ಮತ್ತೆ ಉಪವಾಸ ಅಂದ ತಕ್ಷಣ ಕೆಲವರು ಹಣ್ಣುಗಳನ್ನೇ ತಿನ್ಕೊಂತಾ ಇರ್ತಾರೆ. ಹಂಗ ಉಪವಾಸ ಅಂದ್ರೆ ಆತರ ಅಲ್ಲ. ಉಪವಾಸ ಅಂದ್ರೆ ನಿರ್ಜಲ ಉಪವಾಸ. ಆದಷ್ಟು ಉಪವಾಸ ಮಾಡ್ಬೇಕು. ನಿಮ್ಗೆ ಆಗ್ತಿಲ್ಲ ಅಂದ್ರೆ ನೀರ್ ಕುಡಿಬೇಕು. ಇಲ್ಲ ನೀರಲ್ಲೂ ಆಗ್ತಿಲ್ಲ ಅಂದ್ರೆ ಹಣ್ಣು ಮುಂತಾದವುಗಳು ತಗೋಬಹುದು. ಅದು ಆಪ್ಷನ್, ಎಲ್ಲರಿಗೂ ಅಲ್ಲ.
ಯಾರು ಗಟ್ಟಿ ಮುಟ್ಟಾಗಿದ್ದಾರೆ ಅವರು ಉಪವಾಸ ಮಾಡ್ಲೇಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ, ಸ್ವತಃ ಕೃಷ್ಣ ಹೇಳಿದಾನೆ, ನಮ್ಮ ಪುರಾಣಗಳು ತಿಳಿಸ್ಕೊಡುತ್ತೆ. ಇಷ್ಟು ಹೇಳಿ ನಾನು ಬೇಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಏಕಾದಶಿ ಉಪವಾಸ ಮಾಡಿ ನಿಮ್ಮ ಧರ್ಮಾಚರಣೆಯನ್ನ ತೋರಿಸಿ, ನಿಮ್ಮ ಧರ್ಮದ ಶಕ್ತಿಯನ್ನ ತೋರಿಸಿ. ಧರ್ಮದ ಪ್ರಚಾರದಿಂದ ಅದು ಉಳಿಯುತ್ತೆ ಅಂತ ಹೇಳಕ್ ಬರಲ್ಲ, ಧರ್ಮದ ಆಚರಣೆಯಿಂದಲೇ ನಿಜವಾದ ಧರ್ಮವನ್ನು ಉಳಿಯೋದು. ಸೊ ಎಲ್ಲರೂ ಧರ್ಮಾಚರಣೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ.